ಖುಷಿಯ ಕಾರ್ಯಕ್ರಮ ಕೇಳ್ತಿರೋ ಕಲಬುರಗಿ ಜಿಲ್ಲೆಯ ಎಲ್ಲಾ ಕಿಶೋರಿಯರಿಗೆ ನಮಸ್ಕಾರ. ನಾನು ಅಪರ್ಣ. ಗೊತ್ತಾಯ್ತಲ್ಲ, ನಿಮ್ಮ ಮೆಚ್ಚಿನ ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮ ನೀವು ಕೇಳ್ಬೇಕು ತಾನೇ? ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಮ್ಮ ಕಾಯೋ ದೇವನೇನು ನಿನ್ನ ಯೋಚನೆ. ಅಯ್ಯಯ್ಯೋ, ನೀವು ಬಂದಿದ್ದೇ ಗೊತ್ತಾಗ್ಲಿಲ್ಲ. ನಾನ್ ಗುನುಗ್ತಾ ಇದ್ದ ಹಾಡು ಮತ್ ನಾವು ಮಾತಾಡ್ತೀವಿ ಅಂತ ಬಂದಿರೋ ನಿಮ್ ಫ್ರೆಂಡ್ಸ್ ಅನಿಸಿಕೆಗಳು ಒಂದಕ್ಕೊಂದು ಮ್ಯಾಚ್ ಆಗ್ತಿದೆ. ಅದ್ ಹೇಗೆ, ಅವ್ರೇನ್ ಮಾತಾಡ್ತಾರೆ ಅಂತ ಕೇಳೋಣ ಬನ್ನಿ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಅರ್ಪಿತಾ. ನಾನು ಓದ್ತಿರೋದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಗುಂಡ್ಗುರ್ತಿ, ತಾಲೂಕಾ ಚಿತ್ತಾಪುರ, ಜಿಲ್ಲಾ ಕಲಬುರಗಿ, 9ನೇ ತರಗತಿ. ನನ್ನ ಹೆಸರು ಭಾಗ್ಯಶ್ರೀ ಮಿಸ್, MDRS ನೆಲೋಗಿ 9th ಸ್ಟ್ಯಾಂಡರ್ಡ್ ನಲ್ಲಿ. ನನ್ನ ಹೆಸರು ಭೂಮಿಕಾ ಅಂತ, MDRS ನೆಲೋಗಿ ಸ್ಕೂಲ್ 9th ಕ್ಲಾಸ್. ನನ್ನ ಹೆಸರು ಜಗದಂಬ ಅಂತಾನು. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಗುಂಡ್ಗುರ್ತಿ, ತಾಲೂಕಾ ಚಿತ್ತಾಪುರ, ಜಿಲ್ಲಾ ಕಲಬುರಗಿ. ನಾನು 9ನೇ ಕ್ಲಾಸ್ ಅಲ್ಲಿ ಓದ್ತಾ ಇರೋದು. ಈ ಕಣ್ ಮುಚ್ಕೊಂಡು ಇಮೇಜಿಂಗ್ ಮಾಡ್ಕೊ, ನಿನ್ ಮುಂದೆ ದೇವ್ರು ಪ್ರತ್ಯಕ್ಷ ಆಗಿದ್ದಾನೆ, ನಿನಗೆ 2 ವರ ಕೊಡ್ತೀನಿ ಅಂತ ಹೇಳಿದರು. ಅವಾಗ ನೀನು ಯಾವ ವರ ಕೇಳ್ತೀಯ? ಮಿಸ್, ನಾನು ಚೆನ್ನಾಗಿ ಓದ್ಬೇಕು, ಮುಂದೆ ಒಂದು ನೌಕರಿಯನ್ನು ತಗೋಬೇಕಂತ ಆಸೆ ಇದೆ ಮಿಸ್, ಅದಕ್ಕೆ ಹೋಗ್ಬೇಕು. ನಾನು ಕಿಶೋರಿ ಕ್ಲಬ್ ಇನಾಮಿ ನನ್ಗೆ ಸಿಗ್ಲಿ ಅಂತ ಕೇಳ್ಕೊತೀನಿ ಮಿಸ್. ಮತ್ತೆ ಚೆನ್ನಾಗಿ ಓದಿ ಇಷ್ಟ ದಿನ ನಾನು ಕಿಶೋರಿ ಕೇಳಿದ್ದು ಸಾಧನೆ ಆಗ್ಬೇಕು, ಅದು ಉಪಯೋಗ ಆಗ್ಬೇಕಂತ ಕೇಳ್ಕೊತೀನಿ. ಇನ್ನೊಂದೇನಂದ್ರೆ ನಮ್ಮ ಹೆಣ್ಮಕ್ಳ ಹತ್ರ ನಾಲೆಜ್ ಬರ್ಬೇಕು. ಅಂದ್ರೆ ಸೋಷಿಯಲ್ ನಲ್ಲಿ ಹೇಗಿರ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿರ್ಬೇಕು, ಎಲ್ಲ ಜೊತೆ ಹೇಗ್ ನಾವು ಕನ್ವರ್ಸೇಷನ್ ಮಾಡ್ಬೇಕು, ಹೇಗ್ ಬಿಹೇವಿಯರ್ ಮಾಡ್ಬೇಕು. ಹೆಣ್ಮಕ್ಳು ಅಂದ್ರೆ ಯಾರಿಗೇನ್ ಕಮ್ಮಿ ಇಲ್ಲ, ನಾವು ಏನಾದ್ರೂ ಒಂದ್ ಸಾಧನೆ ಮಾಡ್ತೀವಿ ಮಚ್ಚೆಲ್ಲ ಹೆಣ್ಮಕ್ಳಲ್ಲಿ ಇರ್ಬೇಕು ಮತ್ ಕೇಳ್ಕೊತೀನಿ. ಅಂದ್ರೆ ಮ್ಯಾಮ್, ಈಗ ಎಲ್ಲಾ ಪುರುಷ ಪ್ರಧಾನತೆ ಎಲ್ಲ ಜಾಸ್ತಿ ಆಗಿದೆಲ್ಲ ಮ್ಯಾಮ್, ಅದನ್ನೆಲ್ಲ ಎಲ್ಲಾರು ಸಮ ಅಂತ ತಿಳ್ಕೊಬೇಕು ಮೇಡಮ್, ಅಂತದೊಂದು ವರ ಕೇಳ್ತೀನಿ ಮ್ಯಾಮ್. ಈ ವರನೇ ಯಾಕೆ ಕೇಳ್ಕೊಂಡೆ? ಯಾಕೆ ಅಂದ್ರೆ ಮ್ಯಾಮ್, ಈಗ ನಾವು ಕಲಿಯೋದು ಅದನ್ನೇ ಮೇಡಮ್, ಅವರು ಅದನ್ನೇ ಕಲಿತಾರೆ. ಆದ್ರೂ ಜಾಸ್ತಿ ಆಪರ್ಚುನಿಟೀಸ್ ಅದೆಲ್ಲ ಅವ್ರಿಗೆ ಸಿಗುತ್ತೆ ಮೇಡಮ್. ಅದರಿಂದ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ನಾವ್ ಎಷ್ಟು ಓದಿದ್ರು ಅಷ್ಟೇ ಅವ್ರಿಗೆ ಸಿಗುತ್ತೆ ಅಂತ ಮಾನಸಿಕವಾಗಿ ಕುಗ್ಬಿಡ್ತಾರೆ ಮೇಡಮ್ ಹೆಣ್ಮಕ್ಳು. ಅವ್ರಿಗೆ ಸಪೋರ್ಟ್ ಮಾಡೋರು ಯಾರು ಇರೋದಿಲ್ಲ ಮೇಡಮ್ ಮನೆಯಲ್ಲಿ. ಯಾಕಂದ್ರೆ ಮ್ಯಾಮ್, ಈಗ ನಾನು ಎಕ್ಸಾಂಪಲ್ ಆಗಿ ನನ್ ಮನೇಲಿಂದ ಹೇಳ್ತೀನಿ. ಈಗ ನಮ್ಮ ಮನೇಲಿ ನಮ್ಮ ಅಣ್ಣನೂ ಇದ್ದಾರೆ, ನಾವು ಇದೀವಿ. ನಮ್ಮ ಅಣ್ಣನ್ಗಾದ್ರೆ ಹೊರಗಡೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾರೆ, ನಮ್ಗಾದ್ರೂ ಕೊಡೋದಿಲ್ಲ. ನಮ್ಮ ಅಣ್ಣ ಓದ್ತಿರೋದು ಗುಲ್ಬರ್ಗಾದಲ್ಲಿ. ನಾವು ಮುಂದೆ ಕಾಲೇಜ್ ಹೋಗ್ತಿದೀವಿ ಅಂದ್ರೆ ಮನೇಲಿ ಹಿಂದೆ ಮುಂದೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾದ್ರೆ ಅವ್ರು ಬೇರೆ ಕಡೆ ಹೋಗಿ ಎಜುಕೇಶನ್ ಪಡ್ಕೊಂಡು ಮುಂದೆ ಒಂದ್ ಒಳ್ಳೆ ಪೋಸ್ಟ್ ಅಲ್ಲಿ ಹೋಗ್ತಾರೆ. ನಾವು ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದ್ಕೊಂಡು ಅರ್ಧಂಬರ್ಧ ನಾಲೆಜ್ ಪಡ್ಕೊಂಡು ಎಂಟ್ರೆನ್ಸ್ ಎಕ್ಸಾಮ್ಸ್ ನೆಲ್ಲ ಪಾಸ್ ಆಗಲ್ದೆ ಇಲ್ಲೇ ಇದ್ದು ನಾವು ಲೋ ಪೋಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ಬಿಡ್ತೀವಿ. ಅವಾಗ ಅವ್ರು ಒಂದು ಹೈ ಪೋಸ್ಟ್ ದಾಗ ಇರ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಆಪರ್ಚುನಿಟೀಸ್ ಎಲ್ಲ ರೆಸ್ಪೆಕ್ಟ್ ಎಲ್ಲ ಅವ್ರಿಗೆ ಸಿಗ್ಬಿಡುತ್ತೆ. ಹೀಗಾಗಿ ಅವ್ರು ಏನ್ ಅನ್ಕೋತಾರೆ, ಎಲ್ಲಾದ್ರೂ ಗಂಡ್ ಮಕ್ಳ ಮೇವ್ರು ಹೆಣ್ಮಕ್ಳು ಓದಕ್ ಆಗಲ್ಲ, ಅವ್ರು ಓದಿದ್ರು ಏನೋ ಮಾಡಕ್ ಆಗಲ್ಲ, ಅವ್ರು ಓದಿದ್ದು ವೇಸ್ಟ್ ಅಂತ ಅನ್ಕೋತಾರೆ. ಸೊ ಅದು ಹಾಗಾಗ್ಬಾರ್ದು ಅನ್ನೋದು ನನ್ನ ಆಶೆ. ನಂಗೇನಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಏನೇನ್ ಫಂಕ್ಷನ್ಸ್ ಏನೇನ್ ಆಗುತ್ತೆ, ಅವ್ರ ಹತ್ರ ಏನೇನ್ ಯಾವ ತರ ಇರುತ್ತೆ, ಎಲ್ಲಾ ಪೀರಿಯಡ್ಸ್ ಅದೆಲ್ಲ ಯಾವ ತರ ಆಗುತ್ತೆ, ನಮ್ಗಷ್ಟೇ ಅಲ್ದೆ ಎಲ್ಲಾ ಹೆಣ್ಮಕ್ಳಿಗೂ ಪ್ರತಿಯೊಂದ್ ಹೆಣ್ಮಕ್ಳಿಗೂ ತಿಳಿಯೋ ತರ ಆಗ್ಬೇಕು ಮೇಡಮ್. ಎಲ್ರೂ ನಾಲೆಜ್ ಎಲ್ಲರ ಹತ್ರನೂ ಇಂತ ಒಂದ್ ನಾಲೆಜ್ ಇರ್ಬೇಕು ಮ್ಯಾಮ್. ಈಗ ನೋಡಿ ಮ್ಯಾಮ್, ಮನೇಲಿ ಅಂತಾರೆ ನೀನ್ ಹೆಣ್ಮಕ್ಳು ಇದೆಯಾ, ಹಾಗೆಲ್ಲ ಹೊರಗಡೆ ಹೋಗ್ಬಾರ್ದು, ಯಾರ ಹತ್ರನೂ ಮಾತಾಡ್ಬಾರ್ದು, ಜಾಸ್ತಿ ಕಲಿಲಕ್ ಹೋಗ್ಬೇಡ, ಹಾಗೆಲ್ಲ ದೂರ್ ಬಿಟ್ಟು ಹೋಗ್ಬೇಡ, ನೀನ್ ಹೆಣ್ಮಕ್ಳು ಇದೆಯಾ, ನಾಜೂಕಾಗಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಅಂದ್ರೆ ನಾವ್ ಎಷ್ಟೇ ದೂರ್ ಹೋಗ್ಲಿ ಮ್ಯಾಮ್, ನಮ್ ಹತ್ರ ನಾಲೆಜ್ ಇರ್ಬೇಕು, ಯಾರ ಸಂಗಟ್ ಹೆಂಗ್ ಬಿಹೇವಿಯರ್ ಮಾಡ್ಬೇಕು, ಯಾರ್ ಹೇಗ್ ಮಾತಾಡ್ತಾರೆ, ಯಾರ್ ಹೇಗಿರ್ತಾರೆ, ನಾವ್ ಎಷ್ಟ್ ಓದ್ಬೇಕು, ನಾವ್ ಎದಕ್ ಬಂದಿವಿ, ಎಲ್ಲ ನಾಲೆಜ್ ಇತ್ತಂದ್ರೆ ಅದೇನು ದುರ್ಘಟನೆಗಳು ಸಂಭವಿಸಲ್ಲ ಅನ್ನೋದು ನನ್ನ ಆಶೆ. ಈ ತರ
ನಿನ್ ಲೈಫ್ ನಲ್ಲೂ ಆಗ್ಬೋದಂತ ಅನಿಸ್ತಾ? ಹಾ ಮ್ಯಾಮ್ ಅನ್ಸುತ್ತೆ. ಅದಾಗ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು? ಈಗ ನಾವು ಹೆಣ್ಮಕ್ಳೆಲ್ಲ ಪ್ರಾಪರ್ ಆಗಿ ಎಜುಕೇಶನ್ ಪಡ್ಕೊಂಡು ಮೇಡಮ್ ನಾವೇನು ಕಮ್ಮಿ ಇಲ್ಲ ಅಂತ ತೋರ್ಸ್ಬೇಕು ಮೇಡಮ್ ಅವ್ರಿಗೆ. ಅದಾಗಬೇಕು ಅಂತಂದ್ರೆ ಮಿಸ್ ನಮ್ಗೀಗ ನಾಲೆಜ್ ಸಿಕ್ಕಿದೆ ಮಿಸ್ ಕಿಶೋರಿ ಕ್ಲಬ್ ನಿಂದ. ಆ ನಾಲೆಜ್ ನ ನಾವು ನಮ್ ಸಹಪಾಠಿಗಳಿಗೆ, ನಮ್ ಅಕ್ಕ ಆಗ್ಲಿ ಅಥವಾ ನಮ್ ತಂಗಿ ಆಗ್ಲಿ, ನಮ್ ಮನೇಲಿ ನಮ್ಕಿಂತ ಎಲ್ಡರ್ ಇರ್ಲಿ ಯಂಗರ್ ಇರ್ಲಿ ಅವ್ರಿಗೂ ಸ್ವಲ್ಪ ತಿಳಿಸ್ಕೊಡ್ಬೇಕು. ಇದು ಹೀಗಿರುತ್ತೆ, ಜೀವನದಲ್ಲಿ ಹಿಂಗ್ ಮಾಡ್ಬೇಕು, ಹೀಗ್ ಬದುಕ್ಬೇಕು, ಇವ್ರ ಹತ್ರ ಹೀಗಿರ್ಬೇಕು, ಎಷ್ಟು ಓದ್ಬೇಕು, ನಾವು ಎಲ್ಲ ಸಾಧಿಸ್ಬೇಕಂತ ಹೇಳ್ಕೊಡ್ಬೇಕು ಮಿಸ್ ಅವ್ರಿಗೆ. ಆಮೇಲೆ ಮನೇಲಿ ಹೇಳ್ತಾರೆ ಸಾಕು ಬಿಡು ಇನ್ನ ಎಷ್ಟು ಓದ್ತಿ ಅಂತ. ಆದ್ರೆ ಅವ್ರಿಗೆ ನಾವ್ ಎದುರಾಗ್ಲಕ್ ಆಗೋದಿಲ್ಲ, ಯಾಕಂದ್ರೆ ನಾವ್ ಅವ್ರಿಗಿಂತ ಚಿಕ್ಕವ್ರು ಇರ್ತೀವಿ. ನಮ್ ಚಿಕ್ಕಪ್ಪ ಅಥವಾ ನಮ್ಗೆ ಯಾರು ಸಪೋರ್ಟ್ ಆಗಿರ್ತಾರೆ ಅವ್ರಿಂದ ಹೇಳ್ಕೇಸಿ ನಾವ್ ಹಂಗೆ ಮುಂದ್ ಓದ್ಕೊತ ಹೋಗ್ಬೇಕು. ಓದಾದ್ಮೇಲೆ ನಮ್ಗೂ ಎಲ್ಲಾ ಜಾಬ್ ಎಲ್ಲ ಸಿಗುತ್ತೆ. ಅವಾಗ ನಾವ್ ಬಿ ತೋರ್ಸ್ಬೋದು ನಮ್ಗೂ ನಾಲೆಜ್ ಇದೆ, ನಾವ್ನು ಎಲ್ಲಾ ಮಾಡ್ತೀವಿ, ಗಂಡ್ಸ್ ಮಕ್ಳಿಂತ ಏನ್ ಕಮ್ಮಿ ಇಲ್ಲ ಅಂತ ತೋರ್ಸ್ಬೋದು. ಹೆಣ್ಮಕ್ಳೆಲ್ಲ ಒಗ್ಗಟ್ಟಾಗಿ ನಿಂತು ಚೆನ್ನಾಗಿ ಎಜುಕೇಶನ್ ಪಡೆದು ಇದು ಮಾಡಿದ್ರೆ ಮೇಡಮ್ ನಾವು ಗಂಡ್ ಮಕ್ಳಿಗೆ ಮೀರ್ಸ್ಬೋದು ಮೇಡಮ್. ಇದಕ್ಕೆ ಯಾರ್ಯಾರ ಸಹಾಯ ಬೇಕಾಗುತ್ತೆ? ಮೊದಲನೇದು ನಮ್ ಪರಿವಾರದಿಂದ ಬೇಕಾಗುತ್ತೆ ಮ್ಯಾಮ್. ಮತ್ತಿನ್ನೊಂದು ನಮ್ ಟೀಚರ್ಸ್ ಕಡೆಯಿಂದ. ಪರಿವಾರದಿಂದ ಏನಾಗಲ್ಲ, ನಿನ್ ಹಿಂದೆ ನಾವಿರ್ತೀವಿ, ನೀನ್ ಚೆನ್ನಾಗ್ ಓದು, ನಾನ್ ನಿನ್ ಬಗ್ಗೆ ಏನು ತಿಳ್ಕೊಂಬೋದಿಲ್ಲ, ನಿಂಗೆ ಎಲ್ಲಿ ತನ ಓದ್ಬೇಕು ಅನ್ಸುತ್ತೆ ನಾನ್ ಅಲ್ಲಿ ತನ ಓದಿಸ್ತೀನಿ ಎಂಬ ಧೈರ್ಯ ಅವ್ರು ಕೊಟ್ರೆ ಸಾಕು ಮೇಡಮ್. ಈಗೇನಾದ್ರೂ ಮನೇಲಿ ಓದಕ್ ಬೇಡ ಅಂತ ಅಂದ್ಬಿಟ್ರೆ ನಮ್ ಟೀಚರ್ಸ್ ಗಳಿಗೆ ಹೇಳಿ ಆ ಟೀಚರ್ಸ್ ನಮ್ ಪೇರೆಂಟ್ಸ್ ಹೇಳ್ಕೇಸಿ ಒಪ್ಪಿಸಿದ್ರೆ ಮತ್ತೆ ಟೀಚರ್ಸ್ ಎಲ್ಲ ನಮ್ಗೆ ಸರಿಯಾಗಿ ಎಜುಕೇಶನ್ ಕೊಟ್ರೆ ಆಗ್ಬೋದು ಮೇಡಮ್. ನಿನ್ ಮಾತನ್ನ ಕೇಳ್ತಾ ಇರೋದೇ ನಿನ್ನ ಫ್ರೆಂಡ್ಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀಯ? ಅವ್ರಿಗೆಲ್ಲ ಮ್ಯಾಮ್ ನಮ್ ಕಿಶೋರಿ ಕ್ಲಬ್ ನ ಸರಿಯಾಗಿ ಪಾಲನೆ ಮಾಡಿ ಅಂತ ಹೇಳ್ತೀನಿ. ಇದು ನಮ್ ಲೈಫ್ಗೆ ಬಹಳ ಇಂಪಾರ್ಟೆಂಟ್ ಆಗಿದ್ದು, ಅದ್ರಲ್ಲೂ ಹೆಣ್ಮಕ್ಳಿಗಂತೆ ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವ್ ಹೇಗ್ ಓದ್ಬೇಕು, ಹೇಗಿರ್ಬೇಕು, ನಮ್ಮಲ್ಲಿ ಏನ್ ಬದಲಾವಣೆ ಆಗುತ್ತೆ, ನಾವ್ ಏನ್ ಸಾಧಿಸ್ಬೇಕು, ಆಮೇಲೆ ಎಲ್ಲರ ಜೊತೆ ಹೇಗಿರ್ಬೇಕು, ಪ್ರತಿಯೊಂದು ಹೊರಗಿನ ಪ್ರಪಂಚದಲ್ಲಿ ಹೇಗಿರ್ಬೇಕು ಅನ್ನೋದು ಕಿಶೋರಿ ಕ್ಲಬ್ ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಪರಿಪಾಲನೆ ಮಾಡಿದ್ರೆ ನಾವು ಗಂಡ್ಸ್ ಮಕ್ಳಿಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋದನ್ನ ನಾವು ತೋರಿಸಬಹುದು. ಹೆಣ್ಮಕ್ಳು ಎಷ್ಟು ಶಕ್ತಿಶಾಲಿಯಾಗಿದ್ದಾರೆ, ಎಷ್ಟು ಹುಷಾರಾಗಿದ್ದಾರೆ ಎಂಬುದನ್ನ ನಾವು ತೋರ್ಸ್ಕೊಡ್ಬಹುದು ಅವೆಲ್ಲ ನಾವು ಯೂಸ್ ಮಾಡ್ಕೊಂಡ್ರೆ. ಸೊ ಎಲ್ಲರೂ ಅದನ್ನ ಚೆನ್ನಾಗಿ ತಿಳ್ಕೊಂಡು ಅದನ್ನ ಪರಿಪಾಲನೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅವ್ರಿಗೆ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಈ ಕಿಶೋರಿ ಕ್ಲಬ್ ನಲ್ಲಿ ತುಂಬಾ ನಮ್ಗೆ ಉಪಯೋಗ ಆಗುವಂತ ವಿಷಯನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನನ್ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಇಂತ ಶಾಲೆಯಲ್ಲಿ ಇಂತ ಒಂದು ಕ್ಲಬ್ ಮಾಡಿ ಇಂತ ಇಷ್ಟು ವಿಷಯದ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಅಂತ. ಇದ್ರದ್ದು ಎಲ್ಲಾ ತಿಳ್ಕೊಂಡು ಚೆನ್ನಾಗಿ ಉಪಯೋಗ, ಇದರಿಂದ ಏನೇನ್ ನಮ್ಗೆ ಉಪಯೋಗ ಆಗುತ್ತೆ ಅದನ್ನೆಲ್ಲ ಪಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಈಗ ಮಜವಾದ ವಿಷಯ ಒಂದ್ ತಿಳ್ಕೊಳ್ಳೋ ಟೈಮು. ಏನದು? ಗೆಸ್ ಮಾಡಿ ನೋಡೋಣ. ಒಂದು ವೇಳೆ ಯಾರೋ ಒಬ್ರು 35 kg ಇದ್ದಾರೆ ಅಂತ ಅನ್ಕೊಳ್ಳಿ. ಅವರು ಊಟಕ್ಕೆ ಕೂತಾಗ ಒಂದೇ ಸರ್ತಿಗೆ ಇನ್ನೊಂದು 35 kg ತಿಂದು 70 kg ಆದರೆ ಹೇಗಿರುತ್ತೆ? ಯಪ್ಪ, ಅಂಥ ಅವಸ್ಥೆ ಯಾರಿಗೂ ಬೇಡ ಅಂದ್ರ ಇದನ್ನ ಪ್ರತಿದಿನ ಮಾಡಿಕೊಂಡು ಮಿಸ್ ಆದರೆ ಕಣ್ಣಿಗೆ ಕಾಣಲ್ಲ ಅನ್ನೋ ಥರದ ಒಂದು ಪುಟ್ಟ ಪುಟಾಣಿ ಪಕ್ಷಿ ಇದೆ ಗೊತ್ತಾ? ಈ ಪಕ್ಷಿ ಹೆಸರು ಹಮ್ಮಿಂಗ್ ಬರ್ಡ್ ಅಂತ. ಈ ಹಕ್ಕಿ ಅದೆಷ್ಟು ಫಾಸ್ಟ್ ಆಗಿ ತನ್ನ ರೆಕ್ಕೆ ಬಡಿಯುತ್ತೆ ಅಂದ್ರೆ ಅದು ಗುನುಗೋ ಥರ ಅಥವಾ ಹಮ್ಮಿಂಗ್ ಥರ ಕೇಳುತ್ತಂತೆ ನೋಡಿ. ಒಂದಕ್ಕೆ ಡಬಲ್ ತಿನ್ನೋದಷ್ಟೇ ಅಲ್ಲ ಇದರ ಸ್ಪೆಷಾಲಿಟಿ. ಇದು ಹೂವಿನ ಮೇಲೆ ಕೂರ್ದೆಲೆ ವಾಲ್ಕೊಂಡೇ ಅದರ ಮಕರಂದ ಹೀರುತ್ತಂತೆ. ಈ ಪುಟಾಣಿ ಹಮ್ಮಿಂಗ್ ಬರ್ಡ್ ಹಕ್ಕಿಗೆ ಕುಪ್ಪಳಿಸೋದು, ನಡೆಯೋದು, ಬರೋದೇ ಇಲ್ವಂತೆ. ಅದೆಲ್ಲ ಯಾಕೆ ಬಿಡಿ, ಹಾರ್ಕೊಂಡು ವಾಲ್ಕೊಂಡು ತನ್ನೆರಡರಷ್ಟು ತಿಂದು ಖುಷಿಯಾಗಿದೆಯಲ್ಲ, ಇನ್ನೇನ್ ಮತ್ತೆ ಅಂದ್ರ ಸುಖವಾಗಿರ್ಲಿ ಬಿಡಿ. ನಮ್ ಪವಿತ್ರ ಮೇಡಮ್ ಏನ್ ಹೇಳ್ತಿದ್ರು ಗೊತ್ತಾ? ಕಿಶೋರಿ ಕ್ಲಬ್ನಲ್ಲಿ ಈ ಕಲಿಕಾ ಘಟಕ ಮಾಡಿದಾಗ ನಿಮ್ಮೆಲ್ಲರ ಕಣ್ಣು ಅರಳಿ ನಿಮ್ ಗಮನ ಎಲ್ಲ ಚಟುವಟಿಕೆ ಮಾಡೋದ್ರಲ್ಲಿ, ಪ್ರಶ್ನೆ ಕೇಳೋದ್ರಲ್ಲಿ ಇರುತ್ತೆ ಅಂತ. ಯಾವ ಕಲಿಕಾ ಘಟಕ, ಏನ್ ವಿಷಯ ಅಂತ ಗೊತ್ತಾದ್ರೆ ಚೆನ್ನಾಗಿತ್ತಪ್ಪ ಅಂತ ಅಂದ್ರ ಹೌದಲ್ವಾ? ನನ್ನ ಹೆಸರು ಪ್ರಿಯದರ್ಶಿನಿ ಅಂತ. ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಗುಂಡ್ಗುರ್ತಿ, ತಾಲೂಕ್ ಚಿತ್ತಾಪುರ್, ಜಿಲ್ಲೆ ಕಲಬುರ್ಗಿ. 9ನೇ ಕ್ಲಾಸಲ್ಲಿ ಓದ್ತಾ ಇರೋದು. ನಿಮ್ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಹಾ ಮ್ಯಾಮ್. ಕಿಶೋರಿ ಕ್ಲಬ್ ಅಂದ್ರೆ ಏನು ಹಂಗಂದ್ರೆ? ಕಿಶೋರಿ ಕ್ಲಬ್ ಅಂದ್ರೆ ಹದಿಹರೆಯದ ಮಕ್ಳಿಗೆ ಅವ್ರಿಗೆ ಹೇಗ್ ಹೇಳ್ಕೊಡ್ಬೇಕು, ಅವ್ರು ಪುರುಷರಿಂದ ಹೇಗಿರ್ಬೇಕು,
ಅಂತೆಲ್ಲ ತಿಳ್ಕೊಳ್ಳೋದೇ ಕಿಶೋರಿ ಕ್ಲಬ್ ಅಂತ ಮೇಡಮ್. ಏನೇನಾಗುತ್ತೆ ನಿಮ್ ಕಿಶೋರಿ ಕ್ಲಬ್ ಅಲ್ಲಿ? ನಮ್ ಕಿಶೋರಿ ಕ್ಲಬ್ ಅಲ್ಲಿ ಹೇಗೆ ಅಂದ್ರೆ ಹೆಣ್ಮಕ್ಳು ಪುರುಷರಿಂದ ಹೇಗಿರ್ಬೇಕು, ಪುರುಷ ಪ್ರಧಾನತೆ ಹೇಗಿರುತ್ತೆ ಅಂತೆಲ್ಲ ಹೇಳ್ಕೊಡ್ತಾರೆ. ನಾನು ಮಹಿಳೆಯರಿಗೆ ಸಂತಾನೋತ್ಪತ್ತಿ ಹೇಗಾಗುತ್ತೆ, ಹಾಗೆ ಮಹಿಳೆಯರಲ್ಲಿ ಏನೇನ್ ಬದಲಾವಣೆ ಆಗುತ್ತೆ, ಪುರುಷರಲ್ಲಿ ಏನೇನ್ ಬದಲಾವಣೆ ಆಗುತ್ತೆ, ಅವರು 12 ವರ್ಷ ದಾಟಿದ್ಮೇಲೆ ಅವರಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಸಿಟ್ ಮಾಡ್ಕೊಳ್ಳೋದು ಹಾಗೆ ಹೀಗೆ ಅದೆಲ್ಲ ತಿಳ್ಕೊಂಡಿದೀನಿ. ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದೀನಿ. ಇದ್ರಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿರೋದಂದ್ರೆ ಹೆಣ್ಮಕ್ಳಿಗೆ ಮತ್ತೆ ಹುಡುಗರಿಗೆ ಯಾವ ತರ ಟ್ರೀಟ್ ಮಾಡ್ತಾರೆ ಸಮಾಜದಲ್ಲಿ ಅನ್ನೋ ಆ ಕಾನ್ಸೆಪ್ಟ್ ನನ್ಗೆ ತುಂಬಾ ಇಷ್ಟ ಆಗಿದೆ. ಮಹಿಳೆಯರು ಪುರುಷರಿಗಿಂತ ಕಡಿಮೆ ಅಲ್ಲ ಅಂತ ಅನ್ನೋದು ನನ್ಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಈಗ ಗಂಡ್ಸ್ ಮಕ್ಳಿಗೆ ಹೆಣ್ಮಕ್ಳಿಗಿಂತ ಜಾಸ್ತಿ ಮೇಲಂತ ತಿಳ್ಕೊತಾರೆ ಎಲ್ರು. ಹೆಣ್ಮಕ್ಳಂದ್ರೆ ಬರೀ ಮನೆಯಲ್ಲಿದ್ದು ಮನೆ ಕೆಲಸ ಮಾಡ್ಬೇಕು, ಗಂಡ್ಸ್ ಮಕ್ಳಂದ್ರೆ ಹೊರಗ್ ಹೋಗ್ಬೇಕು, ಅವರೆಲ್ಲ ಸಮಾಜದಲ್ಲಿ ಒಳ್ಳೆ ತರ ಬದುಕ್ಬೇಕು ಅಂತ ಅನ್ಕೋತಾರೆ. ರೇಷ್ಮಾ ಅನ್ನೋಳು 10ನೇ ಓದ್ತಾ ಇರ್ತಾಳೆ ಮೇಡಮ್. ಮುಂದೆ ಅವ್ರ ಅಪ್ಪ ಅಮ್ಮ ನಂಗ್ ಓದ್ಸಕ್ ಆಗಲ್ಲ ಸಾಕು ಅಂತ ಹೇಳ್ತಾರೆ. ಒಳ್ಳೆ ಗಂಡ್ ನೋಡಿ ಮದ್ವೆ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೆ ಅವಳಿಗೆ ಮುಂದೆ ಶಾಲೆ ಕಲಿಬೇಕು, ನಾನ್ ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆಮೇಲೆ ಅವಳಿಗೆ ಕಾಲೇಜ್ ಹೆಂಗ್ ಮಾಡ್ಬೇಕು ಅಂತ ತುಂಬಾ ಚಿಂತೆ ಆಗಿರುತ್ತೆ. ಅಲ್ಲಿ ಆ ಕಥೆಯಲ್ಲಿ ಏನ್ ಹೇಳಿದ್ರಂದ್ರೆ ನಮ್ಗ ಆ ತರ ಆಗ್ಲಿಲ್ಲ ಅಂದ್ರೆ ನಮ್ ಸುತ್ತಮುತ್ತಲಿನ ಜನಗಳು ಯಾರಾದ್ರದ್ದು ಹೆಲ್ಪ್ ತಗೊಂಡು ನಾವು ಮುಂದಿನ ಕೆಲಸ ಮಾಡ್ಬೇಕು. ಈಗ ವಸತಿ ಶಾಲೆಗಳಿವೆ, ಮುಂದೆ ಕಾಲೇಜಲ್ಲಿ ಪದವಿ ಪೂರ್ವ ಕಾಲೇಜ್ಗಳು ಇರ್ತವೆ, ವಸತಿ ಶಾಲೆಗಳು ಇರ್ತವೆ. ಅದ್ರದ್ದೆಲ್ಲ ಹೆಲ್ಪ್ ತಗೋಬೇಕು. ಸ್ಕಾಲರ್ಶಿಪ್ ಇರ್ತವೆ, ಅದ್ರದ್ದೆಲ್ಲ ಹೆಲ್ಪ್ ತಗೊಂಡು ನಾವು ನಮ್ ಮನೇಲಿ ತಂದೆ ತಾಯಿಗೆ ಯಾವ್ದೇ ಕಷ್ಟ ಕೊಡ್ಲಾರ್ದಂಗ್ ಶಾಲೆ ಕಲಿಬಹುದು ಅಂತ ತಿಳ್ಕೊಂಡು. ಈ ಪುರುಷ ಪ್ರಧಾನತೆನ ಮೀರೋಕ್ ಸಾಧ್ಯ ಅಂತ ಅನ್ಸುತ್ತಾ? ಹಾ ಮೇಡಮ್. ಹೇಗ್ ಸಾಧ್ಯ? ನಾವು ಚೆನ್ನಾಗ್ ಶಾಲೆ ಕಲ್ತು ಅವ್ರಕ್ಕಿಂತ ಒಂದು ಒಳ್ಳೆ ಹುದ್ದೆ ಮೇಲಿದ್ರೆ ನಾವು ಪುರುಷರನ್ನ ಮೀರ್ಸ್ಬೋದು. ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಮ್ಮ ಮಿಸ್ ಹೇಳಿದ್ರು, ನಿಮ್ಗೆ ಯಾವ್ದೇ ರೀತಿ ತೊಂದರೆಗಳಿದ್ರೆ ನೀವು ನನ್ನ ಹತ್ರ ಹಂಚ್ಕೋಬಹುದು. ಯಾಕಂದ್ರೆ ಮನೇಲಿ ತಂದೆ ತಾಯಿ ಎದುರಿಗೆ ಹೇಳ್ಕೊಳಕ್ ಆಗಲ್ಲ, ಏನು ತುಂಬಾ ಮುಜುಗರ ಪಟ್ಕೋತಾರೆ. ನೀವ್ ಏನಿದ್ರು ನಮ್ಮ ಹತ್ರ ಹೇಳ್ಕೋಬಹುದು ಅಂತ ಹೇಳಿದ್ರು. ನಮ್ಗೆ ಪ್ರಮಾಣ ಮಾಡ್ತಿದ್ರು ಕಿಶೋರಿ ಕ್ಲಬ್ ನಲ್ಲಿ ಏನೇ ವಿಷಯ ನಡೆದ್ರು ಅದು ಯಾರಿಗೆ ಹೊರಗಿನವ್ರಿಗೆ ಗೊತ್ತಾಗ್ಬಾರ್ದು ಅಂತ. ನಾವ್ ಇಲ್ಲಿವರೆಗೆ ಯಾವ್ದೇ ಪ್ರಾಬ್ಲಮ್ ಹೇಳಿದ್ರು ಅವರೆಲ್ಲ ಸಾಲ್ವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಿಶೋರಿ ಕ್ಲಬ್ ಅನ್ನ ನಡೆಸ್ಕೊಡ್ತಾರೆ. ಆ ಕಿಶೋರಿ ಕ್ಲಬ್ ವಿಡಿಯೋಸ್ ನಲ್ಲಿ ಏನ್ ಹೇಳ್ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಒಂದ್ ಸ್ವಲ್ಪ ಮಾಹಿತಿ ನಮ್ಗೆ ನಮ್ ಪವಿತ್ರ ಮೇಡಮ್ ಅವ್ರು ಹೇಳ್ಕೊಡ್ತಾರೆ. ಈಗ ನಿನ್ ಮಾತನ್ನ ನಿನ್ ಸ್ಕೂಲ್ ಅಷ್ಟೇ ಅಲ್ಲದೆ ಬೇರೆ ಸ್ಕೂಲ್ ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊತಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀಯ? ಈ ಕಿಶೋರಿ ಕ್ಲಬ್ ಫಾಲೋ ಮಾಡಕ್ ಹೇಳ್ತೀನಿ. ಯಾಕಂದ್ರೆ ಈಗ ಮನೆಯಲ್ಲಿ ಪುರುಷ ಪ್ರಧಾನತೆ ಮಾಡ್ತಾರಂದ್ರೆ ನಾವು ಅದನ್ನೆಲ್ಲ ಸಹಿಸ್ಕೊಂಡ್ ಕೂಡ್ಬಾರ್ದು. ನಾವ್ ಅದನ್ನೆಲ್ಲ ಎದುರಿಸ್ಬೇಕು. ಮತ್ ನನ್ಗೆ ಏನಾದ್ರೂ ಪುರುಷರಿಂದ ತೊಂದ್ರೆ ಆಗ್ತಾ ಇದ್ರೆ ಎಲ್ರು ಹೇಳ್ಕೋಬೇಕು. ಯಾರು ಕೂಡ ಹಂಚ್ಕೊಂತ ಕೂಡ್ಬಾರ್ದು, ಮುಜುಗರ ಪಡ್ಕೋಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಹೊಸ ಪದ ಮತ್ತೆ ಅದರ ಅರ್ಥ ತಿಳ್ಕೊಳ್ಳೋ ಟೈಮು. ತಿಳ್ಕೊಳ್ಳೋದೊಂದೇ ಅಲ್ಲ, ಅದನ್ನ ನಿಮ್ಗೆ ಹೇಳೋ ಚಿನ್ಮಯ ಮೇಡಮ್ ವಾಯ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು. ಅಯ್ಯಯ್ಯೋ, ಬೇಗ ಕೇಳಿಸಿ ಅಂದ್ರ. ಅಪ್ಪನ ಜೇಬು ಝಣ ಝಣ, ಅಮ್ಮನ ಓಲೆ ಥಳ ಥಳ, ಅಕ್ಕನ ಹಾಡು ಗುನುಗುನು. ಇದೇನಪ್ಪ ಇದು? 1ನೇ ಕ್ಲಾಸಿನ ಕನ್ನಡದ ಪಾಠ ಜ್ಞಾಪಕ ಮಾಡ್ಕೊಂಡ್ರಾ ಅಂದ್ರ? ಅಲ್ಲೇ ಇರೋದು ಇವತ್ತಿನ ಪದದ ಮಜಾ. ಇವತ್ತಿನ ಹೊಸ ಪದ ಇಂಗ್ಲಿಷ್ ಭಾಷೆದು, ಹಮ್ಮಿಂಗ್ ಅಂತ. ಇದೇನಂತ ಅರ್ಥ ಆಗ್ಬೇಕಂದ್ರೆ ಅಕ್ಕ ಭಾಳ ಇಂಪಾರ್ಟೆಂಟು. ಅದೇ ಗುನುಗುನು ಅಂತಿದ್ಲಲ್ಲ ಆಗ್ಲೇ ಅವಳು. ಯಾಕೆಂದ್ರೆ ಹಮ್ಮಿಂಗ್ ಪದದ ಅರ್ಥ ಗುನುಗೋದು ಅಂತ. ನಾವೆಲ್ಲರೂ ಹಮ್ಮಿಂಗ್ ಮಾಡ್ತಾನೆ ಇರ್ತೀವಲ್ವಾ ಹಾಡು ಇಷ್ಟ ಆಗಿದೆ ಅಂದ್ರೆ. ನಮ್ಮೆಲ್ರಿಗೂ ಇದು ನಿಜಾನೇ, ನಮ್ಮ ಹಾಡು ಗುನುಗುನು ಅಂತ ಅಲ್ಲ, ನಮ್ಮ ಹಾಡು ಹಮ್ಮಿಂಗ್ ಅಂತ ತಾನೆ. ಇದು
ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಮೊನ್ನೆ ನಿಮ್ ಥರದ ಕಿಶೋರಿ ಒಬ್ರು ಸಿಕ್ಕಿ, ನಾನು ನನ್ ವಾಯ್ಸ್ ನನ್ ಚಾಯ್ಸ್ ನಲ್ಲಿ ಮಾತಾಡ್ಬೇಕಲ್ಲ ಅಂತ ಅಂದ್ಲು. ಆಮೇಲೆ ನಮ್ಮ ಅಶ್ವಿನಿ ಮೇಡಮ್ ಕೂಡ ನಮ್ ಕಿಶೋರಿಯರು ಮಾತಾಡ್ತಾರಂತೆ ನೋಡಿ ಅಂತ ಅಂದ್ರ. ಈಗ ನೋಡಿದ್ರೆ ಕಿಶೋರಿಯರ ಒಂದು ಪುಟ್ಟ ಗುಂಪು ನಾವು ಮಾತಾಡ್ತೀವಿ ಅಂತ ಬಂದಿದೆ ಇಲ್ಲಿಗೆ. ಅವ್ರೇನ್ ಮಾತಾಡ್ತಾರೋ ಅಂತ ನಂಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ. ನಮ್ಗೂನು ಅಂದ್ರ ನಡೀರಿ ಕೇಳೋಣ ಮತ್ತೆ. ನಿನ್ ಪರಿಚಯ ಮಾಡ್ಕೊಡ್ತೀಯಾ? ಭಾವನಾ, MDRS ಕಾಳಗ್ನೂರ್, 9th ಸ್ಟ್ಯಾಂಡರ್ಡ್. ಲಕ್ಷ್ಮೀ ರೀ ಮಿಸ್, MDRS ಕಾಳಗ್ನೂರ್ ಮಿಸ್, 9th ಕ್ಲಾಸ್ ಮಿಸ್. ನೀನು ಈಗ 9ನೇ ಕ್ಲಾಸು, ಮುಂದಿನ ವರ್ಷ 10ನೇ ಕ್ಲಾಸ್ ಅಲ್ವಾ? 10ನೇ ಕ್ಲಾಸ್ ನಂತರ ಏನ್ ಮಾಡ್ಬೇಕಂತಿದ್ದೀಯಾ? IPS ಮಿಸ್. ಸೈನ್ಸ್ ಕೋರ್ಸ್ ತಗೋಬೇಕಂತೀನಿ. ಯಾಕೆ ಅದನ್ನೇ ಮಾಡ್ಬೇಕಂತ ಅನ್ಕೊಂಡೆ? ಪಬ್ಲಿಕ್ ಸೇವೆ ಮಾಡೋ ಸಲಿನ್ ಮಾಡ್ಬೇಕಲ್ಲತ್ತೇನ್ರಿ ಮಿಸ್. ಇಂಜಿನಿಯರ್ ಇಸ್ ದ ಬೆಸ್ಟ್ ಜಾಬ್ ಮ್ಯಾಮ್. ಮಿಸ್ ಅದ್ರೊಳಗ ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ಬಹಳ ಇಷ್ಟ ರೀ ಮಿಸ್. ನಂಗೆ ಅದ್ರದ್ದು ಒಳಗ ಹೆಚ್ಚು ಯೂಸ್ ಆಗೋದು ಇಂಜಿನಿಯರ್ ಒಳಗ ಇಲ್ರಿ ಮಿಸ್. ಹಂಗಾಗಿ ಇಂಜಿನಿಯರ್ ಆಗಕ್ ಇಷ್ಟ ರೀ. ಹಂಗೆ ಅದೊಂದು ಉನ್ನತ ಒಂದು ಜಾಬ್. ನಮ್ ತಂದೆ ತಾಯಿಗೂ ಇಷ್ಟ ರೀ ಮಿಸ್. ಈ ಫೀಲ್ಡ್ ಅಲ್ಲಿ ಹೆಣ್ಮಕ್ಳು ಎಲ್ಲಾ ಕಡಿಮೆ ಇದಾರೆ ಅನಿಸ್ತಾ? ಯಾಕೆ? ಪುರುಷ ಪ್ರಧಾನ ರಾಷ್ಟ್ರ ಇದಲ್ರಿ ಮಿಸ್. ಮಿಸ್ ಈಗ ಸಮಾಜದಾಗ ಪುರುಷ ಆದ್ಯತೆನೆ ಹೆಚ್ಚು ಕೊಡ್ತಾರ್ರಿ ಮಿಸ್. ಆಮ್ಯಾಗ ವರ್ಕ್ ಮಾಡಕಷ್ಟೇ ಪುರುಷರ ಅಂತ ಅನ್ಕೋತಾರ್ರಿ ಮಿಸ್. ಹೆಣ್ಮಕ್ಳು ಬರೀ ಅಡ್ಗಿ ಮನೆಗೆ ಇರ್ಬೇಕು ಹಂಗಂತ ಅಂತಾರ್ರಿ ಮಿಸ್. ಬಟ್ ಹೆಣ್ಮಕ್ಳನ್ನು ಎಲ್ಲದಕ್ಕೂ ಹರಾಂತಿಕೆ ತೋರ್ಸ್ಕೊಡೋದು ನಮ್ದೊಂದು ಮುಂದೊಂದು ಗುರಿ ಅಂತಿಕೆ ನಾವ್ ಕಿಶೋರಿ ಕ್ಲಬ್ ಒಳಗ್ ಕಲ್ತೀವ್ರಿ ಮಿಸ್. ಅದನ್ನ ಹೇಗೆ ಮಾಡಕ್ ಸಾಧ್ಯ ಅಂತ ಅನ್ಸುತ್ತ? ಫ್ಯಾಮಿಲಿ ಸಪೋರ್ಟ್ ಮಿಸ್. ನಮ್ ತಂದೆ ತಾಯಿಯವ್ರದ್ದು ಮತ್ತು ಶಿಕ್ಷಕರದಿಂದ ಮಾರ್ಗದರ್ಶನದಿಂದ ಮತ್ತ PUC ಆದ್ಮ್ಯಾಗ ಮತ್ತ ಡಿಗ್ರಿ ಅವೆಲ್ಲಾ ಮುಗಿಸ್ದಾದ್ಮ್ಯಾಗ ಮಾಡ್ತೀವ್ರಿ. ನಿನ್ನ ಮಾತನ್ನ ಕೇಳಿಸ್ತಾರೆ ನಿನ್ ಫ್ರೆಂಡ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಹಾರ್ಡ್ ವರ್ಕ್ ಮಾಡ್ಬೇಕ್ರಿ ಮಿಸ್. ಮೆಂಟಲಿ ಫಿಸಿಕಲಿ ಫಿಟ್ನೆಸ್ ಆಗಿರ್ಬೇಕ್ರಿ ಮಿಸ್. ಯಾವುದೇ ಒಂದು ವಿಚಾರ ತಗೊಂಡ್ ಕೇಸಿ ಕರ್ಕೋತಿದ್ರ ಅದು ನಾವು ಏನ್ ಗೋಲ್ ಇಟ್ಕೊಂಡಿರ್ತಿದೆ ಅದು ಯಾವಾಗ ಬಿ ರೀಚ್ ಆಗಕ್ ಆಗಲ್ರಿ ಮಿಸ್. ಹಂಗೆ ಅವ್ರದ್ದು ಗೋಲ್ ರೀಚ್ ಅದಷ್ಟೇ ಅವ್ರದ್ದು ನೋಡ್ಬೇಕ್ರಿ ಮಿಸ್. ಉಳ್ಕಿದ್ ಯಾವ್ದು ಬಿ ಹಿಂಗ ತಲೆಗ್ ತಗೊಂಡು ಇರ್ಬಾರ್ದ್ರಿ ಮಿಸ್. ಅವ್ರ ಬಿ ಹಾರ್ಡ್ ವರ್ಕ್ ಮಾಡಿ ಈ ರಾಷ್ಟ್ರವನ್ನ ಮುಂದ ಒಯ್ಬೇಕಂತ ನಾ ಕೇಳ್ಕೊತೀನ್ರಿ ಮಿಸ್. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ, ಇದು ಹಳೇ ಗಾದೆ. ಕೊಡಕ್ ಹೆಣ್ಣು ವಸ್ತು ಅಲ್ಲ, ಅವಳ ಕುಲ ಬದಲಾಗ್ಬೇಕಿಲ್ಲ, ಇದು ಹೊಸ ಗಾದೆ. ಗಂಡು ಕೂತ್ ಕೆಟ್ಟ, ಹೆಣ್ಣು ತಿರುಗ್ ಕೆಟ್ಲು, ಇದು ಹಳೇ ಗಾದೆ. ಗಂಡು ಕೂತ ಸಮಾಧಾನವಾಗಿ, ಹೆಣ್ಣು ಹೊರಗೋದ್ಲು ಮನೆ ಶಕ್ತಿಯಾಗಿ, ಇದು ಹೊಸ ಗಾದೆ. ಅಳೋ ಗಂಡ್ಸನ್ನ ನಗೋ ಹೆಂಗ್ಸನ್ನ ನಂಬಾರ್ದು, ಇದು ಹಳೇ ಗಾದೆ. ಅಳೋ ಗಂಡ್ಸನ್ನ ಸಮಾಧಾನ ಮಾಡು, ನಗೋ ಹೆಂಗ್ಸಿನ ನಗು ಹಂಚ್ಕೋ, ಇದು ಹೊಸ ಗಾದೆ. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು, ಇದು ಹಳೇ ಗಾದೆ. ಹೆಣ್ಣು ಗಂಡಿಗೆ ಗುರಿ ಇರ್ಬೇಕು, ಅದನ್ನ ಸಾಧಿಸಕ್ಕೆ ಹಠ ಇರ್ಬೇಕು, ಇದು ಹೊಸ ಗಾದೆ. ಇವತ್ತಿನ ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮ ಚೆನ್ನಾಗಿತ್ತಲ್ಲ? ನೀವು ಎಕ್ಸಾಮ್ ಮುಗಿಸಿ ರಜಾ ಮುಗಿಸಿ ಬನ್ನಿ, ಆಮೇಲೆ ಮುಂದಿನ ಎಪಿಸೋಡ್ ಮಾಡೋಣ. ಏನಂತೀರಾ? ನಮಸ್ಕಾರ. ನಾ ಬಂದೆ 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 ಬಂದೆ, ಹೇ ಬಾರೆ ಬಾರೆ ಬಾರೆ, ನಾವ್ ಕಿಶೋರಿ